ಬ್ಯಾಡ್ಮಿಂಟನ್ ಜಗತ್ತಿನ ಅತ್ಯಂತ ಆಟಗಳಲ್ಲಿ, ಜನಪ್ರಿಯ ಆಟಗಳಲ್ಲಿ ಇದು ಒಂದು ಆಟ. ನಾನು ಹೈಸ್ಕೂಲಲ್ಲಿದ್ದಾಗ ಆಡ್ತಿದ್ದೆ, ಬ್ಯಾಡ್ಮಿಂಟನ್ ಆಡ್ತಿದ್ದೆ. ನಾನು ಎಲ್ಲ ಆಟಗಳನ್ನು ಆಡ್ತಿದ್ದೆ. ಒಂದರಲ್ಲೂ ಕೂಡ ನಾನು ಪರಿಣಿತಿಯನ್ನು ಪಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಕಬಡ್ಡಿ ಆಡ್ತಿದ್ದೆ, ಫುಟ್ಬಾಲ್ ಆಡ್ತಿದ್ದೆ, ಬ್ಯಾಡ್ಮಿಂಟನ್ ಆಡ್ತಿದ್ದೆ, ಆಮೇಲೆ ಕ್ರೀಡೆಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದೆ, ಆಟೋಟಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದೆ. ಅದರಲ್ಲಿ ಒಂದರಲ್ಲೂ ಕೂಡ ಪರಿಣಿತಿ ಆಗಲಿಲ್ಲ. ಸೊ ಹಾಗಾಗಿ ನಾನು ಎಲ್ಲ ಆಟಗಳಲ್ಲೂ ಭಾಗವಹಿಸಿದೆ, ಆದರೆ ಒಂದು ಆಟದಲ್ಲೂ ಕೂಡ ಮುಂದೆ ಬರಲಿಲ್ಲ. ಜಿಲ್ಲಾ ಮಟ್ಟದಲ್ಲೂ ಬರಲಿಲ್ಲ, ರಾಜ್ಯ ಮಟ್ಟದಲ್ಲೂ ಬರಲಿಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಬರಲಿಲ್ಲ. ಈ ಬ್ಯಾಡ್ಮಿಂಟನ್ ಆಟ ಇದೆಯಲ್ಲ, ಸಾಮಾನ್ಯವಾಗಿ ಎಲ್ಲರೂ ಆಡೋದು ತಮ್ಮ ಆರೋಗ್ಯ ರಕ್ಷಣೆಗೋಸ್ಕರ ಆಡ್ತಾರೆ. ಬ್ಯಾಡ್ಮಿಂಟನ್ ಆಡೋದು ಆರೋಗ್ಯ ರಕ್ಷಣೆಗೆ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ನಮ್ಮಲ್ಲಿ ಪ್ರಕಾಶ್ ಪಡ್ಕೋಣೆ ಅಂತಕ್ಕಂಥವ್ರು ಇದ್ರು. ಪ್ರಕಾಶ್ ಪಡ್ಕೋಣೆ, ಆಮೇಲೆ ಪುಲ್ಲೇಲ ಗೋಪಿಚಂದ್ ಆಂಧ್ರದವರು, ಅವರಿದ್ದರು. ಅವರು ನಮ್ಮ ದೇಶದಲ್ಲಿ ಬ್ಯಾಡ್ಮಿಂಟನ್ಗೆ ಅಡಿಪಾಯ ಹಾಕೊಟ್ಟಂಥವ್ರು ಅವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಸೈನಾ ನೆಹ್ವಾಲ್ ಇವರು ಆಂಧ್ರದವರೇ. ಆಮೇಲೆ ಪಿ.ವಿ. ಸಿಂಧು ಇವರು ಒಲಿಂಪಿಕ್ಸ್ನಲ್ಲಿ ಪದಕವನ್ನು ಭಾರತ ದೇಶಕ್ಕೆ ತಂದುಕೊಟ್ಟವರು. ಅವರು ಈವರೆಗೂ ಕೂಡ ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯ ನಡೀತಾ ಇರ್ತಕ್ಕಂಥದ್ದು ಫಸ್ಟ್ ಟೈಮ್, ಮೊದಲನೇ ಬಾರಿ ಅಂತಾರಾಷ್ಟ್ರೀಯ ಪಂದ್ಯ ಬ್ಯಾಡ್ಮಿಂಟನ್ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ.